ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾಲಿಮರ್ ಕೆಮಿಸ್ಟ್ರಿ ಅನ್ನೋ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ರೀ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೋಡಿರಿ. ಈ ಒಂದು ಚಾಪ್ಟರ್ನಿಂದ ನಮಗೆ ಒಂದು ಅಥವಾ ಎರಡು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೋಸ್ಟ್ ಆಫ್ ದಮ್ಸ್ ನಂಬರ್ ಎವರೇಜು, ಮಾಸ್ ಎವರೇಜು, ಜೆಡ್ ಎವರೇಜು, ವಿಸ್ಕೋಸಿಟಿ ಎವರೇಜು, ಮೊಲಿಕ್ಯುಲರ್ ಮಾಸು, ಇದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಜಾಸ್ತಿ ಕೇಳ್ತಾರೆ. ಹಾಗಿದ್ರೆ ನಾವೀಗ ಶುರು ಮಾಡೋಣ. ನೋಡ್ಬೋದು ರೀ ಇಲ್ಲಿ. ಈಗ ಪಾಲಿಮರ್ ಅಂದರೆ ಏನಂತಂದು ನೋಡ್ರಿ ಇಲ್ಲಿ. ಪಾಲಿ ಅಂದ್ರೆ ಮೆನಿ ಅಂತಂದು, ಮರ್ ಅಂದ್ರೆ ಪಾರ್ಟ್ಸ್ ಅಂತಂದು. ಯಾವುದಾದ್ರೂ ಒಂದು ಮಾಲಿಕ್ಯೂಲ್ನಲ್ಲಿ ಲಾರ್ಜ್ ನಂಬರ್ ಆಫ್ ಪಾರ್ಟ್ಸ್ಗಳಿದ್ವು ಅಂದ್ರೆ ಅದಕ್ಕೆ ನಾವೇನಂತ ಕರಿಬೋದು ಅಂದ್ರೆ ಪಾಲಿಮರ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ಇದೆ ನೋಡ್ರಿ. ಲಾರ್ಜ್ ನಂಬರ್ ಆಫ್ ಮೊನೋಮರ್ಸ್ ಕಂಬೈನ್ ಟು ಫಾರ್ಮ್ ಪಾಲಿಮರ್ ಅಂತಂದು, ರೈಟ್. ಪಾಲಿಮರ್ಗಳು ಸೇರ್ಕೊಂಡ್ಬಿಟ್ಟು ಅಂದ್ರೆ ಮೊನೋಮರ್ಗಳು ಸೇರ್ಕೊಂಡ್ಬಿಟ್ಟು ಪಾಲಿಮರ್ ಆಗಿರುತ್ತೆ ಅಂತಂದು ನೋಡ್ರಿ. ಮೋನೋ ಅಂದ್ರೆ ಸಿಂಗಲ್. ಸಿಂಗಲ್ ಪಾರ್ಟ್ ಇರೋದಕ್ಕೆ ನಾವೇನಂತ ಕರಿತೀವಿ? ಮೊನೋಮರ್ ಅಂತ ಕರಿತೀವಿ. ಈ ಮೊನೋಮರ್ಗಳು ಕಂಬೈನ್ ಆಗಿಬಿಟ್ಟು ದೊಡ್ಡ ಮಾಲಿಕ್ಯೂಲ್ ಆಗ್ತವೆ, ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಇದೆ ಲೀನಿಯರ್ ಚೈನ್ ಪಾಲಿಮರ್ ಅಂತಂದು. ಇಲ್ಲಿ ಏನು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಟೈಪ್ಸ್ ಆಫ್ ಪಾಲಿಮರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದೀವಿ ನೋಡ್ರಿ. ಫಸ್ಟಿಗೆ ಲೀನಿಯರ್ ಚೈನ್ ಪಾಲಿಮರ್ ಅಂತಂದು. ಪಾಲಿಥೀನ್, ನೈಲಾನ್, ಪಾಲಿಸ್ಟರ್ ಇವೆಲ್ಲ ಏನಂದ್ರೆ ಲೀನಿಯರ್ ಚೈನ್ ಪಾಲಿಮರ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಟೈಪ್ ಬ್ರಾಂಚ್ಡ್ ಚೈನ್ ಪಾಲಿಮರ್ಸ್ಗಳು ಇರ್ತಾವೆ ರೀ ನೋಡ್ರಿ. ಲೋ ಡೆನ್ಸಿಟಿ ಪಾಲಿಥೀನ್, ನೆಕ್ಸ್ಟು ಮೀನ್ಸ್ ಗ್ಲೈಕೋಜನ್, ಸ್ಟಾರ್ಚ್ ಅಂತಂದು. ಈ ಗ್ಲೈಕೋಜನ್ ಮತ್ತು ಸ್ಟಾರ್ಚ್ ಏನಿದೆಯಲ್ಲ, ಇದು ನ್ಯಾಚುರಲ್ ಪಾಲಿಮರ್ಸ್ ಅಂತ, ರೈಟ್. ನೆಕ್ಸ್ಟ್ ಅದೇ ಟೈಪ್ ಕ್ರಾಸ್ ಲಿಂಕ್ಡ್ ಪಾಲಿಮರ್ಸ್ಗಳು ಸಹಿತ ಇರ್ತವೆ. ಎಕ್ಸಾಂಪಲ್ ಬೆಕೆಲೈಟ್, ಮೆಲಾನಿನ್ ಅಂದರೆ ಮೆಲಾನಿನ್ ಫಾರ್ಮಾಲ್ಡಿಹೈಡ್ ರೆಸಿನ್ ಅಂತಂದು, ರೈಟ್. ನೋಡಿರಿ ಇದ್ರ ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡಿದ್ರಾಯ್ತು ನೋಡಿರಿ. ಅದೇ ಟೈಪ ಎಡಿಷನ್ ಪಾಲಿಮರ್ ಅಂತ ಇರುತ್ತೆ. ಅದ್ರ ಬಗ್ಗೆ ಈಗ ನಾನು ನಿಮಗೆ ಹೇಳ್ತೀನಿ. ಯು ಕ್ಯಾನ್ ಸಿ ದಿಸ್ ಒನ್ ಎಡಿಷನ್ ಪಾಲಿಮರ್ ಅಂತಂದು. ಎಡಿಷನ್ ಆರ್ ಚೈನ್ ರಿಯಾಕ್ಷನ್ ಪಾಲಿಮರ್ ಅಂತಂದು. ಇಲ್ಲೇನಾಗುತ್ತೆ ಅಂದ್ರೆ, ಈಗ ನನ್ನ ಹತ್ರ ಒಂದು ಮೊನೋಮರ್ ಇದೆ ಅಂತ ಅಂದ್ಕೊಳ್ರಿ. ಈ ಮೊನೋಮರ್ಗೆ ಇನ್ನೊಂದು ಮೊನೋಮರ್ ಬಂದು ಅಟ್ಯಾಚ್ ಆಗುತ್ತೆ. ಈ ಎರಡು ಪಾಲಿಮರ್ಗೆ ಇನ್ನೊಂದು ಮೊನೋಮರ್ ಬಂದು ಅಟ್ಯಾಚ್ ಆಗುತ್ತೆ. ಈ ಥರ ಚೈನ್ ಏನಂದ್ರೆ ಗ್ರೋತ್ ಆಗ್ತಾ ಹೋಗುತ್ತೆ ರೀ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಡಿಷನ್ ಪಾಲಿಮರ್ ಅಂತ ಕರಿತೀವಿ, ಅಥವಾ ಚೈನ್ ರಿಯಾಕ್ಷನ್ ಪಾಲಿಮರ್ ಅಂತ ಕರಿತೀವಿ ರೀ. ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಪಾಲಿಥೀನ್, ಪಾಲಿವಿನೈಲ್ ಕ್ಲೋರೈಡ್, ಟೆಫ್ಲಾನ್, ಬ್ಯೂನಾಯಸ್, ನೆಕ್ಸ್ಟ್ ಪಾಲಿಅಕ್ರೈಲೋನೈಟ್ರೈಲ್ ಇವೆಲ್ಲ. ನೆಕ್ಸ್ಟ್ ಅದೇ ಟೈಪ ಕಂಡೆನ್ಸೇಷನ್ ಪಾಲಿಮರ್ ಅಂತ ಇರ್ತೈತಿ. ಯಾವುದಾದ್ರೂ ಒಂದು ಪಾಲಿಮರ್ ಕಂಡೆನ್ಸೇಷನ್ ರಿಯಾಕ್ಷನ್ ಥ್ರೂ ಫಾರ್ಮ್ ಆಯ್ತು ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಕಂಡೆನ್ಸೇಷನ್ ಪಾಲಿಮರ್ ಅಂತ ಕರಿತೀವಿ ರೀ. ಅಥವಾ ಇದಕ್ಕೆ ಸ್ಟೆಪ್ ಗ್ರೋತ್ ಪಾಲಿಮರ್ ಅಂತಂದು ಸಹಿತ ನಾವು ಕರಿತೀವಿ ನೋಡಿರಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಕಂಡೆನ್ಸೇಷನ್ ರಿಯಾಕ್ಷನ್ ಅಂದರೆ ಏನಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಎರಡು ಮಾಲಿಕ್ಯೂಲ್ಸ್ಗಳು ಕಂಬೈನ್ ಆದಾಗ ಒಂದು ಸ್ಮಾಲ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ. ಆ ಥರದ್ದು ರಿಯಾಕ್ಷನ್ಗೆ ನಾವು ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಥರದ್ದು ಪಾಲಿಮರ್ಸ್ಗೆ ಕಂಡೆನ್ಸೇಷನ್ ಪಾಲಿಮರ್ಸ್ ಅಂತ ಕರಿತೀವಿ, ಅಥವಾ ಸ್ಟೆಪ್ ಗ್ರೋತ್ ಪಾಲಿಮರ್ ಅಂತಂದು ಸಹಿತ ನಾವು ಕರಿಬೋದು. ಟೆರಿಲಿನ್, ಬೆಕೆಲೈಟ್, ನೈಲಾನ್ 66, ಮೆಲನಿನ್ ಫಾರ್ಮಾಲ್ಡಿಹೈಡ್ ರೆಸೈನ್ ಇವೆಲ್ಲ ಏನಂದ್ರೆ ಎಡಿಷನ್ ಪಾಲಿಮರ್ಸ್ ಅಥವಾ ಚೈನ್ ರಿಯಾಕ್ಷನ್ ಪಾಲಿಮರ್ಸ್ ಅಂತಂದು ನೋಡ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಎಲಾಸ್ಟೋಮರ್ಸ್ ಅಂತಂದು. ನೋಡ್ರಿ, ಎಲಾಸ್ಟೋಮರ್ಸ್ ಅಂದ್ರೆ ಯಾವುದಕ್ಕೆ ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇರ್ತದಲ್ಲ ಅವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾವು ಎಲಾಸ್ಟೋಮರ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನ್ಯಾಚುರಲ್ ರಬ್ಬರ್. ನಿಮಗೆ ಗೊತ್ತಿರ್ಬೋದು ನೋಡ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರೂ ಸಹಿತ ಇಲ್ಲಿವರೆಗೂ ಸಹಿತ ನಾವು ಟೈರ್ ಏನಿರ್ತಾವೆ ನೋಡ್ರಿ, ಬೈಕ್ ಟೈರ್, ಕಾರ್ ಟೈರ್, ಅವುಗಳನ್ನು ನಾವು ಸಿಂಥೆಟಿಕ್ ಮಟೀರಿಯಲ್ ಅಂತ ರಿಪ್ಲೇಸ್ ಮಾಡೋದಕ್ಕೆ ಆಗಿಲ್ಲ ನಮಗೆ. ಇಲ್ಲಿವರೆಗೂ ಸಹಿತ ನಾವು ಏನು ಮಾಡ್ತೀವಿ ಅಂದ್ರೆ ನ್ಯಾಚುರಲ್ ರಬ್ಬರ್ನಿಂದ ನಾವು ಟೈರ್ಗಳನ್ನು ತಯಾರು ಮಾಡ್ತೀವಿ ಅಂತಂದ್ರೆ, ರೈಟ್. ವಿ ಪ್ರಿಪೇರ್ ಟೈರ್ ವಿತ್ ದ ಹೆಲ್ಪ್ ಆಫ್ ನ್ಯಾಚುರಲ್ ರಬ್ಬರ್ ಓನ್ಲಿ, ರೈಟ್. ದ್ಯಾಟ್ ನ್ಯಾಚುರಲ್ ರಬ್ಬರ್ ಹ್ಯಾಸ್ ಎಲಾಸ್ಟಿಸಿಟಿ, ಅದಕ್ಕೆ ನಾವು ಎಲಾಸ್ಟೋಮರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಫೈಬರ್ಸ್ ಅಂತಂದು ಅಂದರೆ, ಈಗ ಲಾಂಗ್ ಸ್ಟ್ರಕ್ಚರ್ಸ್ಗಳನ್ನು ಮಾಡ್ತಾ ಇತ್ತು ಅಂತ ಅಂದ್ಕೊಳ್ರಿ, ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ಗಳನ್ನು ಮಾಡ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಫೈಬರ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನೈಲಾನ್ 66, ಡೆಕ್ರಾನ್, ಸಿಲ್ಕ್ ಅಂತಂದು, ರೈಟ್. ನೋಡ್ರಿ, ಇದಾಗಿದ್ದ ಮೇಲ್ಗಡೆ ಬೇಸ್ಡ್ ಆನ್ ದೇರ್ ಥರ್ಮಲ್ ನೇಚರ್, ವಿ ಡಿವೈಡ್ ದಮ್, ವಿ ಕ್ಲಾಸಿಫೈ ದಮ್. ನೋಡ್ರಿ, ಒಂದು ಥರ್ಮೋಪ್ಲಾಸ್ಟಿಕ್ ಅಂತ ಇರುತ್ತೆ, ಇನ್ನೊಂದು ಥರ್ಮೋ ಸೆಟ್ಟಿಂಗ್ ಅಂತ ಇರ್ತದೆ, ರೈಟ್. ಈಗ ಇಫ್ ವಿ ಹೀಟ್ ದೆಮ್, ಇಫ್ ದೇ ಬಿಕೇಮ್ ಸಾಫ್ಟ್ ದೆನ್ ದೇ ಆರ್ ಕಾಲ್ಡ್ ಆಸ್ ಥರ್ಮೋಪ್ಲಾಸ್ಟಿಕ್ ಅಂತಂದು. ಎಕ್ಸಾಂಪಲ್ ಪಾಲಿಥೀನ್, ಪಾಲಿಸ್ಟೈರಿನ್, ಪಾಲಿವಿನೈಲ್ ಕ್ಲೋರೈಡ್, ಟೆಫ್ಲಾನ್, ರೈಟ್. ಅದೇ ಟೈಪ್ ಥರ್ಮೋ
ಸೆಟ್ಟಿಂಗ್ ಪಾಲಿಮರ್ಸ್ಗಳೇ ಇರ್ತವೆ. ಬೆಸ್ಟ್ ಎಕ್ಸಾಂಪಲ್ ಬೆಕಲೈಟ್, ಮೆಲಾನಿನ್, ಫಾರ್ಮಾಲ್ಡಿಹೈಡ್ ರೆಸಿನ್, ಇವೆಲ್ಲ ಏನಂದ್ರೆ ಥರ್ಮೋ ಸೆಟ್ಟಿಂಗ್ ಪಾಲಿಮರ್ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸೊ ಮೋಲಾರ್ ಮಾಸ್ ಆಫ್ ಪಾಲಿಮರ್ ಅಂತಂದ್ರೆ ರೈಟ್. ಸೊ ಈಗ ನೋಡ್ರಿ, ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಹಿಯರ್. ಈಗ ನಾನು ಕಾರ್ಬನ್ ಮತ್ತು ಹೈಡ್ರೋಜನ್ನ ಮಿಕ್ಸ್ ಮಾಡಿಬಿಟ್ಟು ಏನು ಫಾರ್ಮ್ ಮಾಡ್ತೀವಿ ಹೇಳ್ರಿ, ನಾವು CH4ನ ಫಾರ್ಮ್ ಮಾಡ್ತೀವಿ ರೈಟ್. ಸೊ CH4ನ ಫಾರ್ಮ್ ಮಾಡ್ತೀವಿ. ಸೊ CH4 ಫಾರ್ಮ್ ಆಯ್ತು ಅಂತ ಅಂದ್ಕೊಳ್ರಿ, ಇದ್ರ ಮಾಲಿಕ್ಯುಲರ್ ವೇಟ್ ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಈ ಮಾಲಿಕ್ಯುಲರ್ ವೇಟ್ಗೆ ನಾವು ಕೆಲವೊಂದು ಟೈಮು ಮೋಲಾರ್ ಮಾಸ್ ಅಂತಂದು ಸಹಿತ ನಾವು ಕರಿತೀವಿ. ಸೊ ಹಾಗಿತ್ತಂದ್ರೆ ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ CH4? ನೋಡಿರಿ, ಕಾರ್ಬನ್ 12, ಸೊ 4 ಹೈಡ್ರೋಜನ್ಸ್ ಅಂದರೆ ಎಷ್ಟಾಯ್ತು, 16 ಆಗುತ್ತೆ ರೈಟ್. ಸೊ 16 ಈಸ್ ದಿ ಮೋಲಾರ್ ಮಾಸ್ ಆಫ್ CH4 ಮಾಲಿಕ್ಯೂಲ್. ಅದೇ ನಾನು ಪಾಲಿಥೀನ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ನೋಡಿರಿ, ಇಥೀನ್ ಅಂತ ಮಾಲಿಕ್ಯೂಲ್ ಇದೆ, CH2 ಡಬಲ್ ಬಾಂಡ್ CH2 ಅಂತಂದು. ಈ ಇಥೀನ್ನ ತೊಗೊಂಡ್ಬಿಟ್ಟು ನಾನು ಮೀನ್ಸ್ n ನಂಬರ್ ಆಫ್ ಟೈಮ್ಸ್ ಮಾಡಿದೆ ಅಂತ ಅಂದ್ಕೊಳ್ರಿ, ಅವಾಗ ಪಾಲಿಥೀನ್ ಬರುತ್ತೆ ನನಗೆ ರೈಟ್. ಸೊ ದೇರ್ ವಿ ಗೋಯಿಂಗ್ ಟು ಗೆಟ್ ಪಾಲಿಥೀನ್. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಈಗ ನನ್ನ ಹತ್ರ ಇರುವಂಥ ಪಾಲಿಮರ್ನಲ್ಲಿ ಎಷ್ಟು ನಂಬರ್ ಆಫ್ ಮೋನೋಮರ್ಸ್ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಿತ್ತಂದ್ರೆ ಸೊ ಈ ಪಾಲಿಮರ್ ಅಂದರೆ ಪಾಲಿಥೀನ್ದು ಮೀನ್ಸ್ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ, ಕರೆಕ್ಟಾ? ಸೊ ಅದಕ್ಕೋಸ್ಕರ ಈ ಮೋಲಾರ್ ಮಾಸ್ ಆಫ್ ಪಾಲಿಮರ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಮೋಲಾರ್ ಮಾಸ್ ಎವರೇಜ್ನ ತೊಗೋತೀವಿ ರೈಟ್. ಸೊ ಎವರೇಜ್ನ ನಾವು ತೊಗೋತೀವಿ. ಸೊ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಸಭೆ ಇದೆ ಅಂತ ಅಂದ್ಕೊಳ್ರಿ, ಅಂದರೆ ಒಂದು ಗುಂಪಿದೆ ಅಂತ ಅಂದ್ಕೊಳ್ರಿ. ಆ ಗುಂಪು ಒಳಗಡೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಕರೆಕ್ಟಾ? ಸೊ ಹಾಗಿತ್ತಂದ್ರೆ ನಾವು ಅವಾಗ ಏನು ಮಾಡ್ಬೋದು, ಸೊ ಒಂದು ಗೆಸ್ ಮಾಡ್ತೀವಿ ರೀ, ಒಂದು ಅಂದಾಜು ಮಾಡ್ಕೋತೀವಿ. ಅಂದರೆ ಒಂದು ಸಾಲಿನಲ್ಲಿ ಎಷ್ಟಿರ್ಬೋದು ಅಂತ ನೋಡ್ಕೊಂಡ್ಬಿಟ್ಟು ಅದ್ರ ನೆಕ್ಸ್ಟು ಎಷ್ಟು ಸಾಲುಗಳಿದಾವೆ ಅನ್ನೋದನ್ನ ಎಣಿಸ್ಕೋತೀವಿ ರೀ. ಎಣಿಸ್ಕೊಂಡ್ವಿ ಅಂದ್ರೆ ನಮಗೊಂದು ಅಪ್ರಾಕ್ಸಿಮೇಟ್ ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ ರೈಟ್, ಲೈಕ್ ದಿಸ್. ಅದೇ ಟೈಪ್ ನನ್ನ ಹತ್ರ ಒಂದು ಪಾಲಿಮರ್ ಇದೆ ಅಂತ ಅಂದ್ಕೊಳ್ರಿ, ಆ ಪಾಲಿಮರ್ದು ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅಂಥ ಟೈಮ್ನ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಂಬರ್ ಎವರೇಜ್ ಮೋಲಾರ್ ಮಾಸ್ನ ನಾವು ತೊಗೋತೀವಿ ರೀ. ನಂಬರ್ ಎವರೇಜ್ ಅಂದ್ರೆ ಸೊ ಈಗ ನನ್ನ ಹತ್ರ ಸೊ ಐ ಟೆಲ್ ಯು. ಸೊ ಈಗ ಪಾಲಿಥೀನ್ ಇದೆ ಅಂತ ಅಂದ್ಕೊಳ್ರಿ. ಸೊ ಒಂದು ಪಾಲಿಥೀನ್ನಲ್ಲಿ ಬೇರೆ ಬೇರೆ ಈ ಥರ ಥ್ರೆಡ್ಗಳಿರ್ತವೆ, ಹೌದಿಲ್ಲ ರೀ? ಸೊ ಈ ಥರ ಥ್ರೆಡ್ಗಳಿರ್ತವೆ. ಸೊ ಈಗ ಒಂದು ಥ್ರೆಡ್ ಒಳಗಡೆ ಸೊ 10 ನೋಡಿರಿ, ಒಂದು ಥ್ರೆಡ್ ಒಳಗಡೆ 10 ಯೂನಿಟ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ. ಇನ್ನೊಂದು ಥ್ರೆಡ್ ಒಳಗಡೆ 15 ಯೂನಿಟ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ ರೈಟ್. ಸೊ ಅನದರ್ ಯೂನಿಟ್ ಒಳಗಡೆ 15 ಇದಾವೆ ಅಂತ ಅಂದ್ಕೊಳ್ರಿ, ಇನ್ನೊಂದರಲ್ಲಿ 20 ಇದಾವೆ ಅಂತ ಅಂದ್ಕೊಳ್ರಿ. ಅಂಥ ಟೈಮ್ನಾಗ ನಾವೇನು ಮಾಡ್ತೀವಿ ಅಂದ್ರೆ ಸೊ ಒಂದ್ರದ್ದು ಮೋಲಾರ್ ಮಾಸ್ ಇಂಟು 20 ರೈಟ್. ಅದೇ ಟೈಪ ಸೊ ಡಿವೈಡೆಡ್ ಬೈ ಹೋಲ್ ದಿಸ್ ನಂಬರ್ ಅಂತಂದ್ರೆ ರೈಟ್. ಅವಾಗ ನಾವು ಆ ಥರ ನಾವು ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಂಬರ್ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ ರೀ. ಇಲ್ಲೇನು ಮಾಡ್ತೀವಿ ಅಂದ್ರೆ ಟೋಟಲ್ ಮೋಲಾರ್ ಮಾಸ್ ಸಮ್ ಮಾಡ್ಕೋತೀವಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಅಂತಂದ್ರೆ ರೈಟ್. ಅವಾಗ ನಮಗೇನು ಬರ್ತದಲ್ಲ ನಂಬರ್, ಅದಕ್ಕೆ ನಾವು ಆ ಒಂದು ವ್ಯಾಲ್ಯೂಗೆ ಏನಂತ ಕರಿತೀವಿ ಅಂದ್ರೆ ನಾವು ನಂಬರ್ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ. ನೋಡಿರಿ, ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ದಿಸ್ ಒನ್. ಸೊ ಅವಾಗ ನಾವೇನು ಮಾಡ್ತೀವಿ ಹೇಳ್ರಿ ಇಲ್ಲಿ, ಸೊ ಸಮೇಷನ್ ಆಫ್ NI/MI, ಎನ್ ಅಂದ್ರೇನು ನಂಬರ್ ಆಫ್ ಮೋನೋಮರ್ಸ್ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಇಂಟು ಮೋಲಾರ್ ಮಾಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಯೂನಿಟ್ ಡಿವೈಡೆಡ್ ಬೈ ಸಮ್ ಆಫ್ ಆಲ್ ದ ಯೂನಿಟ್ಸ್ ರೈಟ್. ಸೊ ಇದಕ್ಕೆ ನಾವು ನಂಬರ್ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು MN ಬಾರ್ ಅಂತ ಕರಿತೀವಿ ರೀ. ಇದನ್ನು ಡಿಟರ್ಮಿನೇಷನ್ ಮಾಡೋದಕ್ಕೆ ಕೆಲವೊಂದು ಮೆಥಡ್ಸ್ಗಳಿದಾವೆ ರೀ. ಅದು ಯಾವುದು ಅಂದ್ರೆ ಆಸ್ಮೋಟಿಕ್ ಪ್ರೆಷರ್ ಅಂತಂದ್ರೆ ರೈಟ್. ನೆಕ್ಸ್ಟು ಎಂಡ್ ಗ್ರೂಪ್ ಅನಾಲಿಸಿಸ್ ಅಂತಂದು ಅಥವಾ ಕಾಲಿಗೇಟಿವ್ ಪ್ರಾಪರ್ಟಿ ಅಂತಂದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ಥರದ್ದು ಒಂದು ಕಾಲಿಗೇಟಿವ್ ಪ್ರಾಪರ್ಟಿ ಯಾವುದಂದ್ರೆ ಆಸ್ಮೋಟಿಕ್ ಪ್ರೆಷರ್ ಅಂತಂದು. ಈ ಆಸ್ಮೋಟಿಕ್ ಪ್ರೆಷರ್ನ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಅದೇ ಟೈಪ್ ಇನ್ನೊಂದು ಮೆಥಡ್ ಇದೆ ರೀ, ಅದಕ್ಕೆ ಎಂಡ್ ಗ್ರೂಪ್ ಅನಾಲಿಸಿಸ್ ಅಂತ ಕರಿತೀವಿ. ನೋಡಿರಿ, ಇದೇನಿದೆ ಅಲ್ಲ, ದಿಸ್ ಈಸ್ ಫಸ್ಟ್ ಮೆಥಡ್. ಸೊ ದಟ್ ಈಸ್ ಅಂದರೆ ಫಸ್ಟ್ ಮೆಥಡ್ ಟು ಎಕ್ಸ್ಪ್ರೆಸ್ ಮಾಲಿಕ್ಯುಲರ್ ಮಾಸ್, ದಟ್ ಈಸ್ ನಂಬರ್ ಎವರೇಜ್ ಮೋಲಾರ್ ಮಾಸ್ ಅಂತ ನೋಡಿರಿ. ಸೊ ಇದಾಗಿದ್ದ ಮೇಲ್ಗಡೆ ಬರುತ್ತೆ ರೀ ಮಾಸ್ ಎವರೇಜ್ ಮೋಲಾರ್ ಮಾಸ್ ಅಂತಂದು. ನೋಡಿರಿ, ಮಾಸ್ ಎವರೇಜ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಸೊ ಇಲ್ಲಿ ಸೊ ಯು ರಿಮೆಂಬರ್ ದ್ಯಾಟ್ ಒನ್. ಈಗ ಒಂದನೇ ಚೈನ್ ಒಳಗಡೆ 10 ಇರ್ತವೆ, ಎರಡನೇ ಚೈನ್ ಒಳಗಡೆ 15 ಇರ್ತವೆ. ಅದೇ ಟೈಪ್ ಮೂರನೇ ಚೈನ್ ಒಳಗಡೆ 20 ಇರ್ತಾವೆ ಅಂತ ಅಂದ್ಕೊಳ್ರಿ. ನಾವಿಲ್ಲಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಜಾಸ್ತಿ ಕೊಟ್ಟಿದ್ವಿ,
ಸೊ ಹಿಯರ್ ವಿ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಟು ನಂಬರ್ ಬಟ್ ನಾಟ್ ದಿ ಮಾಸ್ ಅಂತಂದು. ಬಟ್ ಇಲ್ಲಿ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಮಾಸ್ ಆಫ್ ಈಚ್ ಚೈನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಮತ್ತೊಂದು ಎವರೇಜ್ ತೊಗೋತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಮಾಸ್ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ ರೀ. ನೋಡಿರಿ ಇದ್ರದ್ದು ಫಾರ್ಮುಲಾನ ಪರ್ಟಿಕ್ಯುಲರ್ ಆಗಿ ನೀವು ನೆನ್ಪಿಟ್ಕೋಬೇಕು. ಸೊ ಸಮೇಷನ್ NI/MI ಸ್ಕ್ವೇರ್ ಡಿವೈಡೆಡ್ ಬೈ ಸಮೇಷನ್ NI/MI ಅಂತಂದು. ನೋಡಿರಿ ಇಲ್ಲಿ ನೋಡಿರಿ, ಯು ಕ್ಯಾನ್ ರಿಮೆಂಬರ್ ದಿಸ್ ಒನ್. ಈಗ ನಂಬರ್ ಎವರೇಜ್ ಒಳಗಡೆ ನಾವೇನು ಮಾಡಿದ್ವಿ ಹೇಳ್ರಿ, ಡಿವೈಡೆಡ್ ಬೈ ನಂಬರ್ ಮಾಡಿದ್ವಿ. ಸೊ ಅದೇ ನಾವು ಮಾಸ್ ಎವರೇಜ್ ಒಳಗಡೆ ನಾವೇನು ಮಾಡ್ತಾಯಿದ್ದೀವಿ, ಡಿವೈಡೆಡ್ ಬೈ ಮಾಸೇ ಮಾಡ್ತಾಯಿದ್ದೀವಿ ರೀ. ರೈಟ್, ಇಲ್ಲಿ ನೋಡಿರಿ ಇಲ್ಲಿ. ಸೊ ಮಾಸ್ ಇಂಟು ನಂಬರ್. ಸೊ ದಟ್ ಈಸ್ ನಥಿಂಗ್ ಬಟ್ ಮಾಸ್ ಎವರೇಜ್ ಅಂತಂದು. ರೈಟ್, ಮಾಸ್ ಎವರೇಜ್ ಅಂತಂದು. ನೋಡಿರಿ ಈ ಮಾಸ್ ಎವರೇಜ್ ಏನಿದೆಯಲ್ಲ, ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋಂಥ ಪರ್ಟಿಕ್ಯುಲರ್ ಆಗಿರೋಂಥ ಮೆಥಡ್ಸ್ಗಳು ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಲೈಟ್ ಸ್ಕ್ಯಾಟ್ರಿಂಗ್ ಟೆಕ್ನಿಕ್, ಸೆಡಿಮೆಂಟೇಷನ್ ವೆಲಾಸಿಟಿ, ಈ ಮೆಥಡ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಮಾಸ್ ಎವರೇಜ್ ಮೋಲಾರ್ ಮಾಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ರೈಟ್, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಅದು ಯಾವುದಂದ್ರೆ ಜೆಡ್ ಎವರೇಜ್ ಮೋಲಾರ್ ಮಾಸ್ ಅಂತಂದು. ನೋಡಿರಿ ಹಿಂಗಂದ್ರೆ ಏನಂತ ನಾನು ನಿಮಗೆ ಹೇಳ್ತೀನಿ. ಸೊ ಕೆಲವೊಂದು ಟೈಮ್ ಈಗ ನಾವು ಇಂಪಾರ್ಟೆನ್ಸ್ನ ಲಾರ್ಜ್ ಗ್ರೂಪ್ಸ್ಗಳಿಗೆ ಕೊಟ್ಬಿಟ್ಟು ಮಾಲಿಕ್ಯುಲರ್ ಮಾಸ್ದ ಎವರೇಜ್ನ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಜೆಡ್ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ. ಸೊ ಸಮೇಷನ್ MZ ಬಾರ್ ಅಂತಂದು. ನೋಡಿರಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು, ಸೊ ಸಮೇಷನ್ NI/MI ಸ್ಕ್ವೇರ್ NI/MI ಕ್ಯೂಬ್ ಡಿವೈಡೆಡ್ ಬೈ ಸಮೇಷನ್ NI/MI ಸ್ಕ್ವೇರ್ ಅಂತಂದು. ರೈಟ್, ಸೊ ಇದಕ್ಕೆ ನಾವು ಜೆಡ್ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ. ನೋಡಿರಿ ಇದನ್ನು ನಾವು ಫೈಂಡ್ ಔಟ್ ಮಾಡೋಕೆ ಯಾವ ಮೆಥಡ್ನ ಫಾಲೋ ಮಾಡ್ತೀವಿ ಅಂದ್ರೆ ಸೆಡಿಮೆಂಟೇಷನ್ ಇಕ್ವಿಲಿಬ್ರಿಯಮ್ ಅಂತಂದು. ರೈಟ್, ಸೊ ಸೆಡಿಮೆಂಟೇಷನ್ ಇಕ್ವಿಲಿಬ್ರಿಯಮ್ ಅನ್ನೋ ಒಂದು ಮೆಥಡ್ ಇದೆ. ಆ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಜೆಡ್ ಎವರೇಜ್ ಮೋಲಾರ್ ಮಾಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ನೋಡಿರಿ ಇದಾಗಿದ್ಮೇಲೆ ಕಡೆ ನೆಕ್ಸ್ಟ್ ಇನ್ನೊಂದು ಮೋಲಾರ್ ಮಾಸ್ ಇದೆ ರೀ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಅಂತಂದು. ಸೊ ಐ ಆಮ್ 100% ಶೂರ್ ನೀವು ವಿಸ್ಕಾಸಿಟಿ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮೀನ್ಸು ಪಾಲಿವಿನೈಲ್ ಆಲ್ಕೋಹಾಲ್, ರೈಟ್, PVA. ಸೊ ಈ ಪಾಲಿವಿನೈಲ್ ಆಲ್ಕೋಹಾಲ್ದು ಮೋಲಾರ್ ಮಾಸ್ನ ನೀವು 100% ನೀವು ಫೈಂಡ್ ಔಟ್ ಮಾಡಿರ್ತೀರಿ ವಿಸ್ಕೋಮೀಟರೇ ಯೂಸ್ ಮಾಡ್ಕೊಂಡ್ಬಿಟ್ಟು. ಸೊ ಅಲ್ಲೇನು ಅಂದ್ರೆ ವಿಸ್ಕೋಮೀಟರ್ ಇಲ್ಲೇನಿದೆ ನೋಡಿರಿ, ವಿಸ್ಕಾಸಿಟಿ ಮೀನ್ಸ್ ಇದು ವಿಸ್ಕೋಮೀಟರ್ ಅಂತ ಕರಿತೀವಿ ಇದಕ್ಕೆ. ಈ ವಿಸ್ಕೋಮೀಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವೇನು ಮೀನ್ಸ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತಿರಲ್ಲ, ಮೋಲಾರ್ ಮಾಸ್ನ ನೀವು ಫೈಂಡ್ ಔಟ್ ಮಾಡ್ತಿರಲ್ಲ, ಸೊ ಆ ಮೋಲಾರ್ ಮಾಸ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ. ಸೊ ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈಗ ಸಮೇಷನ್ NI/MI ಡಿವೈಡೆಡ್ ಬೈ NI/MI ಮೀನ್ಸ್ ಇಲ್ಲಿ 2 ಇದ್ದು ಇಲ್ಲಿ 1 ಇತ್ತು ಅಂತ ಅಂದ್ಕೊಡ್ರಿ. ಅದು ಏನಾಗುತ್ತೆ ಹೇಳ್ರಿ, ಅದು ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈ ಥರ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಏನಂದ್ರೆ ಈ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಏನಿದೆ ಅಲ್ಲ, ಈ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ನಂಬರ್ ಎವರೇಜ್ಗಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ, ಬಟ್ ಮಾಸ್ ಎವರೇಜ್ಗಿಂತ ಸ್ವಲ್ಪ ಕಡಿಮೆ ಇರ್ತೈತೆ ರೀ. ರೈಟ್, ಸೊ ಆ ಥರ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಅಂತಂದ್ರೆ. ರೈಟ್, ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಒನ್. ಸೊ NI/MI raised to A+1 divided by summation NI/MI raised to the power 1 divided by A ಅಂತಂದು. ಈ A ಅಂತ ಐತಲ್ಲ, ಇದಕ್ಕೆ ನಾವು ಮಾರ್ಕ್ ಹಾವಿಂಕ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಮೋಸ್ಟ್ ಆಫ್ ಟೈಮ್ಸ್ ಇದು 1 ಇರ್ತೈತೆ ರೀ. ನೆಕ್ಸ್ಟು A ಅಥವಾ ಇಲ್ಲಿದೆ ನೋಡಿರಿ ಇಲ್ಲಿ. ಸೊ A ಈಸ್ ಇನ್ ಬಿಟ್ವೀನ್ 0.5 to 1 ಅಂತಂದು, ಅಥವಾ ಮೋಸ್ಟ್ ಆಫ್ ಟೈಮ್ಸ್ 1 ಅಂತಂದು ತೊಗೋತೀವಿ ನಾವು. ಸೊ ಈ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ನ ನಾವು ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ನೋಡಿರಿ ಇಲ್ಲಿ. ಸೊ ಈಗ ನಾನು ಸ್ಟಾರ್ಟಿಂಗ್ ಒಳಗಡೆ ನಾನು ನಿಮಗೆ ಹೇಳಿಬಿಟ್ಟೆ ಏನಂದ್ರೆ, ಸೊ ಮೇನ್ಲಿ ಎರಡು ಥರದ್ದು ಮೋಲಾರ್ ಮಾಸ್ ಇರುತ್ತೆ ಅಂತಂದು. ಒಂದು ನಂಬರ್ ಎವರೇಜು, ಇನ್ನೊಂದು ವೇಟ್ ಎವರೇಜ್ ಅಂತಂದು. ರೈಟ್, ಸೊ ಈಗ ನಾನು ನಿಮಗೆ ಕೇಳಿದೆ ಅಂತ ಅಂದ್ಕೊಳ್ರಿ, ಈಗ ವೇಟ್ ಎವರೇಜು ಮತ್ತು ನಂಬರ್ ಎವರೇಜ್ ಒಳಗಡೆ ದೊಡ್ಡದು ಯಾವುದು ಅಂತಂದು. ರೈಟ್, ಸೊ ದೊಡ್ಡ ನಂಬರ್ ಯಾವುದು ರೀ, ಅದು ವೇಟ್ ಎವರೇಜ್ ಅಥವಾ ಮಾಸ್ ಎವರೇಜ್ ಅಂತಂದು. ಅದೇ ಟೈಪ ನಂಬರ್ ಎವರೇಜು ಕಡಿಮೆ ಇರ್ತೈತೆ. ರೈಟ್, ಸೊ ಅದಕ್ಕೋಸ್ಕರ ಅಂದ್ರೆ ಮೋಸ್ಟ್ ಆಫ್ ಟೈಮ್ಸ್ ಇದೇ ಥರನೇ ಇರ್ತೈತೆ ರೀ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಈ ವೇಟ್ ಎವರೇಜ್ನ ಮೇಲ್ಗಡೆ ಇಟ್ಕೊಂಡು ನಂಬರ್ ಎವರೇಜ್ನ ಕೆಳಗಡೆ ಇಟ್ಕೊಂಡು ಒಂದು ರೇಷಿಯೋನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಡಿಸ್ಪರ್ಸಿಟಿ ಇಂಡೆಕ್ಸ್ ಅಂತ ಕರಿತೀವಿ, ಅಥವಾ PDI ಅಂತಂದು. ಸೊ ಕಂಡೀಷನ್ ಫಾರ್ ಮೀನ್ಸ್ ಪಾಲಿಡಿಸ್ಪರ್ಸಿಟಿ ಇಂಡೆಕ್ಸ್ ಈಸ್ ದ್ಯಾಟ್ ಮೀನ್ಸ್ ಅಂದ್ರೆ ವೇಟ್ ಎವರೇಜ್ ಶುಡ್ ಬಿ ಗ್ರೇಟರ್ ದ್ಯಾನ್ ನಂಬರ್ ಎವರೇಜ್ ಅಂತ, ಅಥವಾ ಮೋಸ್ಟ್ ಆಫ್ ಟೈಮ್ಸ್ ಅದೇ ಥರನೇ ಇರ್ತದೆ ರೀ. ಸೊ ದಿಸ್ ಈಸ್ ಅಬೌಟ್ ಪಾಲಿಡಿಸ್ಪರ್ಸಿಟಿ ಇಂಡೆಕ್ಸ್. ನೋಡಿರಿ ಇದು ಇಂಪಾರ್ಟೆಂಟ್ ಇದೆ ನಂಬರ್, ಅಥವಾ ಇದೊಂದು ರೇಷಿಯೋ ಏನಿದೆಯಲ್ಲ ಇದು ಇಂಪಾರ್ಟೆಂಟ್. ನಂಬರ್ ಎವರೇಜು ಮಾಸ್ ಎವರೇಜು ಅದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ.
right? So let us move to the next concept. ನೋಡಿರಿ ಇಲ್ಲಿ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಏನಿದೆಯಲ್ಲ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣಂತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಏನಿದೆಯಲ್ಲ ಅದು ಒಂದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಗಿರೋದಿಲ್ಲ. ಸೊ ಅದ್ರ ಬದಲಿಗೆ ವಿಸ್ಕಾಸಿಟಿ ಎವರೇಜ್ ಈಸ್ ನಾಟ್ ಎ ಅಬ್ಸಲ್ಯೂಟ್ ವ್ಯಾಲ್ಯೂ. ಇನ್ಸ್ಟೆಡ್ ದಿಸ್ ವಿಸ್ಕಾಸಿಟಿ ಎವರೇಜ್ ಡಿಪೆಂಡ್ಸ್ ಆನ್ ಪಾಲಿಮರ್ ಸಾಲ್ವೆಂಟ್ ಟೆಂಪ್ರೇಚರ್ ಅಂತಂದು ಕಂಡೀಷನ್ ಡಿಪೆಂಡ್ಸ್ ಆನ್ ಪ್ರೀವಿಯಸ್ಲಿ ಕ್ಯಾಲಿಬ್ರೇಟೆಡ್ ನೋನ್ ಪಾಲಿಮರ್ ಅಂತಂದು. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಒಂದು ಪಾಲಿಮರ್ ಇದೆ ಅಂತ ಅಂದ್ಕೊಳ್ರಿ. ಮೋಸ್ಟ್ ಆಫ್ ಟೈಮ್ಸ್ ಪಾಲಿಮರ್ ಸಾಲಿಡ್ ಇರ್ತೈತಿ. ಆ ಸಾಲಿಡ್ ಮೊಲಿಕ್ಯುಲರ್ ಮಾಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಎಸ್ಪೆಷಲಿ ವಿಸ್ಕಾಸಿಟಿ ಎವರೇಜ್ ನಾವು ಕಂಪಲ್ಸರಿ ಏನು ಮಾಡಬೇಕು, ಅದನ್ನ ಒಂದು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಆ ಪಾಲಿಮರ್ನ ಯಾವ ಸಾಲ್ವೆಂಟ್ನಲ್ಲಿ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡ್ಕೊಂಡಿರ್ತೀವಿ ಮತ್ತು ಯಾವ ಟೆಂಪ್ರೇಚರ್ನಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ ಅದ್ರ ಮೇಲ್ಗಡೆನೂ ಸಹಿತ ಈ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಟೈಪ ಅಲ್ಲಿ ಒಂದು ಎ ಅನ್ನೋ ಒಂದು ಕಾನ್ಸ್ಟೆಂಟ್ನ ಯೂಸ್ ಮಾಡ್ತೀವಲ್ಲ ಅದು ಸಹಿತ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ಲಿ ಕ್ಯಾಲಿಬ್ರೇಟೆಡ್ ನೋನ್ ಪಾಲಿಮರ್ ಮೇಲ್ಗಡೆನೂ ಸಹಿತ ಡಿಪೆಂಡ್ ಆಗಿರುತ್ತೆ ಅಂತಂದು, ರೈಟ್? ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮೊಲಿಕ್ಯುಲರ್ ಸೈಜ್ ಇನ್ ಸ್ಟೆಪ್ ಗ್ರೋತ್ ಪಾಲಿಮರೈಸೇಷನ್ ಅಂತಂದು. ನೋಡ್ರಿ ಇಲ್ಲೊಂದು ಕಾನ್ಸೆಪ್ಟ್ ಇದೆ. ನೋಡ್ರಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಥರದ ಪಾಲಿಮರೈಸೇಷನ್ ಇರ್ತೈತಿ. ಒಂದು ಸ್ಟೆಪ್ ಗ್ರೋತ್ ಅಂತಂದು, ಇನ್ನೊಂದು ಚೈನ್ ಗ್ರೋತ್ ಅಂತಂದು, ರೈಟ್? ನೋಡಿರಿ ಚೈನ್ ಗ್ರೋತ್ ಎಲ್ಲಿ ಬಂದಿತ್ತು ಹೇಳ್ರಿ ಅದು? ಸೊ ಅದು ಎಲ್ಲಿ ಬಂದಿತ್ತು ಅಂದರೆ ಎಡಿಷನ್ ಪಾಲಿಮರ್ ಒಳಗಡೆ ಬಂದಿತ್ತು, ರೈಟ್? ಮೀನ್ಸ್ ಸ್ಟೆಪ್ ಗ್ರೋತ್ ಏನಿದೆಯಲ್ಲ ಅದು ಕಂಡೆನ್ಸೇಷನ್ ಪಾಲಿಮರ್ ಒಳಗಡೆ ಬಂದಿತ್ತು. ಯು ಕ್ಯಾನ್ ಸಿ ದಿಸ್ ಒನ್, ಯು ರಿಮೆಂಬರ್ ದಿಸ್ ಒನ್. ನೋಡಿರಿ ಎಡಿಷನ್ ಪಾಲಿಮರ್ ಒಳಗಡೆ ಚೈನ್ ಗ್ರೋತ್ ಬಂದಿತ್ತು. ಸೊ ಕಂಡೆನ್ಸೇಷನ್ ಪಾಲಿಮರ್ ಒಳಗಡೆ ಸ್ಟೆಪ್ ಗ್ರೋತ್ ಬಂದಿತ್ತು, ಕರೆಕ್ಟಾ? ಸೊ ನಾವು ಈಗೇನು ಸ್ಟಡಿ ಮಾಡ್ತಾ ಇದ್ದೀವಿ? ಸೊ ಸ್ಟೆಪ್ ಗ್ರೋತ್ ಅಥವಾ ಎಡಿಷನ್ ಪಾಲಿಮರೈಸೇಷನ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ನೋಡಿ ಇಲ್ಲೊಂದು ಕೆಲವೊಂದು ಕಂಡೀಷನ್ಸ್ಗಳದವು ಅಥವಾ ಕೆಲವೊಂದು ಕಾನ್ಸೆಪ್ಟ್ಸ್ಗಳದವು, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇಲ್ಲಿ ಪ್ರೊಬ್ಯಾಬಿಲಿಟಿ ಅನ್ನೋದಿದೆ ರೀ, ರೈಟ್? ಸೊ ಪಿ ಅಂತ ಇದೆ ಇಲ್ಲೊಂದು, ರೈಟ್? ಅಥವಾ ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಅಂತಂದು, ರೈಟ್? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಅಂತಂದು. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಎಷ್ಟು ಇರ್ತೈತಲ್ಲ ಅದ್ರ ಬೇಸಿಸ್ ಮೇಲ್ಗಡೆ ನಮಗೆ ಆ ಚೈನ್ ಗ್ರೋತ್ ಆಗುತ್ತೆ ಅಂತಂದು, ರೈಟ್? ಸೊ ಎಕ್ಸಾಂಪಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯುಲರ್ ಸೈಜ್ ಇನ್ ಸ್ಟೆಪ್ ಗ್ರೋತ್ ಪಾಲಿಮರೈಸೇಷನ್ ಅಂತಂದು, ರೈಟ್? ಸೊ ಗ್ರಾಫ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಕೇಮರ್ ವರ್ಸಸ್, ನೋಡ್ರಿ ಇಲ್ಲಿ, ಸೊ ಗ್ರಾಫ್ ಆಫ್ ಮಾಸ್ ಫ್ರಾಕ್ಷನ್ ಆಫ್ ಕೇಮರ್ ವರ್ಸಸ್ ಕೇಮರ್ ಅಂತಂದು, ರೈಟ್? ಸೊ ದಟ್ ಈಸ್ ದ ಕೆ ಅಂದ್ರೆ ನಂಬರ್ ಆಫ್ ಮೊನೋಮರ್ಸ್ ಇನ್ ಎ ಪಾಲಿಮರ್ ಅಂತಂದು. ಸೊ ಇಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದೇ ಯೂನಿಟ್ ಇದೆ ಅಂತ ಅಂದ್ಕೊಳ್ರಿ. ಈ ಒಂದು ಯೂನಿಟ್ಗೆ ಇನ್ನೊಂದು ಯೂನಿಟ್ನ ಅಂದರೆ ಒಂದು ಮೊನೋಮರ್ಗೆ ಇನ್ನೊಂದು ಮೊನೋಮರ್ನ ಅಟ್ಯಾಚ್ ಮಾಡ್ತೀನಿ. ಸೊ ಅದೇ ಟೈಪ್ ಇನ್ನೊಂದು ಮೊನೋಮರು ಸಹಿತ ಅಟ್ಯಾಚ್ ಮಾಡ್ತೀನಿ ರೀ. ಅಲ್ಲಿಗೆ 3 ಮೊನೋಮರ್ಸ್ಗಳು ಒಂದೇ ಕಡೆ ಇದ್ದವು, ರೈಟ್? ನಾನು ಈಗ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಇನ್ನೊಂದು ಮೊನೋಮರ್ ಕಂಪಲ್ಸರಿ ಬಂದು ಇಲ್ಲಿ ಅಟ್ಯಾಚ್ ಆಯ್ತು ಅಂತ ಅಂದ್ಕೊಳ್ರಿ. ಅವಾಗ ಇದ್ರದ್ದು ಲೆಂತ್ ಎಷ್ಟಾಯ್ತು ಹೇಳ್ರಿ? ಅದು 4 ಆಯ್ತು, ರೈಟ್? 4 ಆಯ್ತು. ನೋಡಿರಿ 4 ಇದಕ್ಕೋಸ್ಕರ ಇಲ್ಲೊಂದು ಲೈನ್ ಬರ್ಕೋತೀನಿ ನಾನು. ಸೊ ಅದೇ ಟೈಪ್ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಅಟ್ಯಾಚ್ ಆಯ್ತು ಅಂತ ಅಂದ್ಕೊಳ್ರಿ. ಅವಾಗ ಇದ್ರದ್ದು ಲೆಂತ್ ಎಷ್ಟಾಯ್ತು ಹೇಳ್ರಿ? 4 ಆಯ್ತು. ಸಾರಿ 4 ಇದ್ದಿದ್ದು 5 ಆಯಿತು. ಅವಾಗ ಇದ್ರದ್ದು ವೇಟ್ ಇರ್ತೈತೆ ಹೌದಿಲ್ಲ ರೀ? ಆ ವೇಟ್ನ ಇಲ್ಲಿ ಬರ್ಕೋತೀನಿ ನಾನು, ಅದೇ ಟೈಪ ನಾನೀಗ ಸೊ ಈಗ 100% ಅಂದ್ರೆ 100% ಅದು ಅಟ್ಯಾಚ್ ಆಯ್ತು ಅಂತ ಅಂದ್ಕೊಳ್ರಿ. ಅದ್ರದ್ದು ಚೈನ್ ಲೆಂತ್ ಹಾಗೆ ಇನ್ಕ್ರೀಸ್ ಆಗೋತನ ಹೋಗುತ್ತೆ ಅದು. ಬಟ್ ಆ ಟೈಪ್ ಆಗೋದಿಲ್ಲ, ಎಲ್ಲ ಟೈಮು ಅದೇ ಟೈಪ್ ಆಗೋದಿಲ್ಲ. ಅದ್ರ ಬದಲಿಗೆ ಸೊ ಈ ಪ್ರೊಬ್ಯಾಬಿಲಿಟಿ 99% ಇತ್ತು ಅಂತ ಅಂದ್ಕೊಳ್ರಿ. ನೋಡಿರಿ ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಅಂತಂದು ಅಥವಾ ಚಾನ್ಸಸ್ ಆಫ್ ಪಾಲಿಮರೈಸೇಷನ್ ಇದು 99% ಇತ್ತು ಅಂತ ಅಂದ್ಕೊಳ್ರಿ. ಇದೇನಾಗುತ್ತೆ ಅಂದ್ರೆ ಈ ಕೇದ ಲೆಂತ್ ಏನಿರ್ತೈತಲ್ಲ ಅದು ಬ್ರಾಡ್ ಆಗ್ತಾ ಹೋಗುತ್ತೆ ಅಂತಂದ್ರೆ, ರೈಟ್? ಯು ಕ್ಯಾನ್ ಸಿ ದಿಸ್ ಒನ್. ಪಿ ಈಸ್ ಈಕ್ವಲ್ ಟು 0.99, ಸೊ ಪಿ ಈಸ್ ಈಕ್ವಲ್ ಟು 0.97, ಪಿ ಈಸ್ ಈಕ್ವಲ್ ಟು 0.95 ಅಂತಂದ್ರೆ, ರೈಟ್? ಸೊ ಡಿಸ್ಟ್ರಿಬ್ಯೂಷನ್ ಬಿಕೇಮ್ ಮೋರ್ ಬ್ರಾಡ್ ವಿತ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ, ಮೀನ್ಸ್ ಇನ್ಕ್ರೀಸ್ ಇನ್ ಪಿ ವ್ಯಾಲ್ಯೂ ಅಂತಂದ್ರೆ, ರೈಟ್? ನೋಡಿರಿ ಈ ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಸೊ ಯು ಕ್ಯಾನ್ ಸಿ ದಿಸ್ ಒನ್, ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್. ಸೊ ಪಿ ಈಸ್ ಈಕ್ವಲ್ ಟು 1 ಮೈನಸ್ n ಡಿವೈಡೆಡ್ ಬೈ n ನಾಟ್ ಅಂತಂದು. n ಅಂದ್ರೆ ಏನು? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಮೊನೋಮರ್ಸ್. n ನಾಟ್ ಅಂದ್ರೆ ಏನು?
ಇನಿಷಿಯಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಮೊನೋಮರ್ಸ್ ಅಂತಂದು. ಈಗ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಈಗ ನನ್ನ ಹತ್ರ ಆಲ್ರೆಡಿ 4 ಯೂನಿಟ್ಸ್ಗಳು ಅಟ್ಯಾಚ್ ಆಗಿದ್ದಾವೆ ಅಂತ ಅಂದ್ಕೊಳ್ರಿ. ಈ 4ನೇ ಯೂನಿಟ್ಗೆ 5ನೇ ಯೂನಿಟ್ ಬಂದುಬಿಟ್ಟು ಅಟ್ಯಾಚ್ ಆಗುತ್ತೆ ರೀ. ಅಂದರೆ ಈಗ ಆಲ್ರೆಡಿ ಒಂದು ಲೆಂತ್ ಇದೆ, ಅದಕ್ಕೆ ಇನ್ನೊಂದು ಬಂದು ಅಟ್ಯಾಚ್ ಆಗುತ್ತೆ ಅಂತಂದು. ಅದೇ ಟೈಪ್ ಇಲ್ಲಿ WK ಅಂತ ತೊಗೊಂಡಿದ್ವಿ, ರೈಟ್. ಸೊ ಇಟ್ ಇಸ್ ದಿ ಮಾಸ್ ಆಫ್ ಕೇಮರ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್ ಅಂತಂದು. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ವೇಟ್ ಫ್ರ್ಯಾಕ್ಷನ್ನ ನಾವು ತೊಗೊಂಡಿರ್ತೀವಿ, ಡೈರೆಕ್ಟ್ ಆಗಿರೋಂಥ ವೇಟ್ನ ನಾವು ತೊಗೊಳ್ಳೋದಿಲ್ಲ, ರೈಟ್. ನೋಡಿರಿ ಇಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಇದೆ, ಅದನ್ನಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು. ಸೊ ದಿಸ್ ಒನ್ ಡಿಸ್ಟ್ರಿಬ್ಯೂಷನ್ ಬಿಕೇಮ್ ಮೋರ್ ಬ್ರಾಡ್ ವಿತ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ P ಅಂತಂದು, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಒನ್. ನೋಡಿರಿ ಈಗ ನಾನು ನಿಮಗೆ ಆಲ್ರೆಡಿ ಇದಕ್ಕಿಂತ ಮೊದಲಿಗೆ ಹೇಳ್ತಾ ಇದ್ದೆ, ನಾನು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ, ಸೊ ನಂಬರ್ ಎವರೇಜು, ಮಾಸ್ ಎವರೇಜು, ಜೆಡ್ ಎವರೇಜು, ವಿಸ್ಕಾಸಿಟಿ ಎವರೇಜ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದೇ ಟೈಪ ಆಸ್ಮಾಟಿಕ್ ಪ್ರೆಷರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ ಹೇಳ್ರಿ ಅಲ್ಲಿ. ಸೊ ಆಸ್ಮಾಟಿಕ್ ಪ್ರೆಷರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ, ನಂಬರ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಆ ಒಂದು ಫಾರ್ಮುಲಾ ಯಾವುದು ನೋಡಿರಿ, ಪೈ ಡಿವೈಡೆಡ್ ಬೈ C2R into T is equal to 1 divided by M2 plus B into C2 ಅಂತಂದು, ರೈಟ್. ಸೊ B ಅಂದ್ರೆ ಏನು? B is a constant, M2 is the molar mass of the solute. So for polydispersed solvent, that is for polymer, so pi divided by C2R into T is equal to 1 divided by Mn bar plus B into C2 ಅಂತ. ನೋಡಿರಿ ಇಲ್ಲೊಂದು ಫಾರ್ಮುಲಾ ಇದೆ ರೀ, ಜಸ್ಟ್ ಇದನ್ನ ಮೀನ್ಸ್ ಸಾಧ್ಯವಾದ್ರೆ ನೆನ್ಪಿಟ್ಕೊಳ್ರಿ. ಸೊ ಈ ಜಸ್ಟ್ ಇದೊಂದು ಕಾನ್ಸೆಪ್ಟ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತಾ. ಆಸ್ಮೋಟಿಕ್ ಪ್ರೆಷರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಂಬರ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಅಂತಂದು. ನೋಡಿರಿ ಇದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಇದ್ದೆ. ನಾನು ನಿಮಗೆ ನೋಡಿರಿ ನಾವು ವಿಸ್ಕೋಮೀಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಾಲಿಮರ್ದ ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. ಆವಾಗ ನಾವು ಮಾರ್ಕ್ ಹಾವಿಂಕ್ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಸೊ ಈಟಾ ಇಸ್ ಈಕ್ವಲ್ ಟು K M ಬಾರ್ ರೈಸ್ ಟು A. ಈಟಾ ಅಂದ್ರೇ ಇಂಟ್ರೆನ್ಸಿಕ್ ವಿಸ್ಕೋಸಿಟಿ ಅಂತಂದು. ಈ ಈಟಾನ ನಾವು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈಟಾ SP ಡಿವೈಡೆಡ್ ಬೈ C ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈಟಾ SP ಅಂದ್ರೇನು ಸ್ಪೆಸಿಫಿಕ್ ವಿಸ್ಕೋಸಿಟಿ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಅಂತಂದು. ಆವಾಗ ನಮಗೆ ಇಂಟ್ರೆನ್ಸಿಕ್ ವಿಸ್ಕೋಸಿಟಿ ಸಿಗುತ್ತೆ. ನೆಕ್ಸ್ಟು ಈಟಾ SP ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಮತ್ತೊಂದು ಫಾರ್ಮುಲಾ ಇದೆ, ಈಟಾ ಡಿವೈಡೆಡ್ ಬೈ ಈಟಾ ನಾಟ್ ಮೈನಸ್ 1 ಅಂತಂದು. ಈಟಾ ಅಂದ್ರೆ ಏನು? ಆ್ಯಕ್ಚುಯಲ್ ವಿಸ್ಕೋಸಿಟಿ ಡಿವೈಡೆಡ್ ಬೈ ಸಾಲ್ವೆಂಟ್ ವಿಸ್ಕೋಸಿಟಿ ಅಂತಂದು. ಆವಾಗ ನಮಗೇನು ಸಿಗುತ್ತಾ? ಸ್ಪೆಸಿಫಿಕ್ ವಿಸ್ಕೋಸಿಟಿ ಸಿಗುತ್ತೆ, ರೈಟ್. ಇಲ್ಲಿ ನೋಡ್ರಿ, ಇಲ್ಲಿ ಸೊಲ್ಯೂಷನ್ ವಿಸ್ಕೋಸಿಟಿ ಅಂತಂದು, ರೈಟ್. ನೆಕ್ಸ್ಟು K ಅಂದ್ರೆ ಏನು? ಇದು ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ ರೀ, ಇಲ್ಲಿದೆ ನೋಡಿ, K ಇಸ್ ಎ ಕಾನ್ಸ್ಟೆಂಟ್. ನೆಕ್ಸ್ಟು ಇಲ್ಲಿ ವಿಸ್ಕೋಸಿಟಿ, ಈ ಮೀನ್ಸ್ ವಿಸ್ಕೋಸಿಟಿ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಫಾರ್ಮುಲಾನ ಯೂಸ್ ಮಾಡಿದ್ದೀವಿ ನಾವು. ಸೊ ಸಮೇಷನ್ NI MI A ಪ್ಲಸ್ 1 ಡಿವೈಡೆಡ್ ಬೈ ಸಮೇಷನ್ NI MI ರೈಸ್ ಟು ದ ಪವರ್ 1 ಡಿವೈಡೆಡ್ ಬೈ A ಅಂತಂದು, ರೈಟ್. ನೋಡಿರಿ ನಾನು ನಿಮಗೆ ಆವಾಗಲೇ ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ವಿಸ್ಕೋಸಿಟಿ ಎವರೇಜ್ ಮೋಲಾರ್ ಮಾಸ್ ಏನಿರ್ತೈತಲ್ಲ, ಇದು ಈ ವೇಟ್ ಎವರೇಜ್ಗಿಂತೂ ಸ್ವಲ್ಪ ಕಡಿಮೆ ಇರ್ತೈತಿ, ಬಟ್ ನಂಬರ್ ಎವರೇಜ್ಗಿಂತ ಇದು ದೊಡ್ಡದಿರ್ತೈತಿ, ಕರೆಕ್ಟಾ? ಇಲ್ಲಿ ನೋಡಿರಿ, ಯು ಕ್ಯಾನ್ ಸಿ ದಿಸ್ ಒನ್. ಸೊ ಲೆಟ್ ಅಸ್ ಮೂವ್ ಟು ದ ಇದು ರೀಸನ್ ಯಾಕೆ ಹೇಳ್ರಿ ಇಲ್ಲಿ. ಸೊ ಈ ಎ ವ್ಯಾಲ್ಯೂ ಏನಿರ್ತೈತಲ್ಲ, ಅದು 1ಗಿಂತ ಕಡಿಮೆ ಇರ್ತೈತಿ, ಬಟ್ 0.5ಗಿಂತ ಜಾಸ್ತಿ ಇರ್ತೈತಿ ಅಂತಂದು, ರೈಟ್. ಸೊ ವಿ ಹ್ಯಾವ್ ಸಮ್ ಮೋರ್ ನೋಡ್ರಿ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಅದು ಯಾವುದು ಅಂದ್ರೆ ಅಲ್ಟ್ರಾ ಸೆಂಟ್ರಿಫ್ಯೂಸ್ ಸೆಡಿಮೆಂಟೇಷನ್ ಫಾರ್ ಮೆಜರ್ಮೆಂಟ್ ಆಫ್ ಮೋಲಾರ್ ಮಾಸ್ ಅಂತಂದು. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೆಡಿಮೆಂಟೇಷನ್ ವೆಲಾಸಿಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಫೈಂಡ್ ಔಟ್ ಮಾಡಿದ್ವಿ ಅಂದ್ರೆ, ಸೊ ಮೀನ್ಸ್ ಮಾಸ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡಿದ್ವಿ. ನೋಡಿರಿ ಇಲ್ಲಿ ಒಂದು ಫಾರ್ಮುಲಾ ಇದೆ, S ಇಸ್ ಈಕ್ವಲ್ ಟು M ಇಂಟು D ಡಿವೈಡೆಡ್ ಬೈ R ಇಂಟು T. ಸೊ ಬ್ರೆಕೆಟ್ 1 ಮೈನಸ್ ನ್ಯೂ ಬಾರ್ ಇಂಟು P ಅಂತಂದು. ನೋಡಿರಿ ಜಸ್ಟ್ ಫಾರ್ಮುಲಾ ನಿಮಗೆ ಸಾಧ್ಯವಾಗುತ್ತೆ ಅಂದರೆ ನೆನ್ಪಿಟ್ಕೋಬೋದು. ಸೆಡಿಮೆಂಟೇಷನ್ ಕೊಯಿಫಿಷಿಯಂಟ್, ಮೋಲಾರ್ ಮಾಸ್, ಈಟಾ ರೋ ಈಸ್ ಪ್ರೆಷರ್, ನ್ಯೂ ಬಾರ್ ಈಸ್ ಪಾರ್ಷಿಯಲ್ ಸ್ಪೆಸಿಫಿಕ್ ವ್ಯಾಲ್ಯೂಮ್ ಆಫ್ ಸೊಲ್ಯೂಟ್, D ಈಸ್ ಡಿಫ್ಯೂಷನ್ ಕೊಯಿಫಿಷಿಯಂಟ್ ಅಂತಂದು, ರೈಟ್. ಅಂದರೆ ನಾವು ಅಲ್ಟ್ರಾ ಸೆಂಟ್ರಿಫ್ಯೂಸ್ ಸೆಡಿಮೆಂಟೇಷನ್ ವೆಲಾಸಿಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಾಸ್ ಎವರೇಜ್ ಮೋಲಾರ್ ಮಾಸ್ನ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ದೆನ್ ವಿ ಹ್ಯಾವ್ ದಿಸ್ ಒನ್, ಸೆಡಿಮೆಂಟೇಷನ್ ಇಕ್ವಿಲಿಬ್ರಿಯಮ್ ಫಾರ್ ಮೆಜರ್ಮೆಂಟ್ ಆಫ್ ಮೋಲಾರ್ ಮಾಸ್ ಅಂತಂದು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಏನಂದ್ರೆ, ಸೆಡಿಮೆಂಟೇಷನ್ನ
ಮೀನ್ಸ್ ಇಕ್ವಿಲಿಬ್ರಿಯಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಜೆಡ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ ರೈಟ್. ಇಲ್ಲೊಂದು ಫಾರ್ಮುಲಾ ಇದೆ ನೋಡಿರಿ, ಲ್ಯಾನ್ ಸಿ ಡಿವೈಡ್ ಬೈ ಸಿ ನಾಟ್ ಇಸ್ ಈಕ್ವಲ್ ಟು ಎಮ್ 1 ಮೈನಸ್ ರೋ ಡಿವೈಡೆಡ್ ಬೈ ರೋ 2, ಸೊ ಬ್ರ್ಯಾಕೆಟ್ ಕಂಪ್ಲೀಟ್, ಒಮೆಗಾ ಸ್ಕ್ವೇರ್ ಡಿವೈಡ್ ಬೈ 2 ಕೆ ಇಂಟು ಟಿ ಆರ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ ಅಂತಂದ್ರೆ ರೈಟ್. ಸೊ ಈ ಸೆಡಿಮೆಂಟೇಷನ್ ಇಕ್ವಿಲಿಬ್ರಿಯಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಫೈಂಡ್ ಔಟ್ ಮಾಡ್ಬೋದು ಹೇಳ್ರಿ, ಸೊ ಜೆಡ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ಬೋದು ರೈಟ್. ಸೊ ದೆನ್ ವಿ ಹ್ಯಾವ್ ಲೈಟ್ ಸ್ಕ್ಯಾಟ್ರಿಂಗ್ ಫಾರ್ ಮೆಜರ್ಮೆಂಟ್ ಆಫ್ ಮೋಲಾರ್ ಮಾಸ್ ಅಂತಂದು ಲೈಟ್ ಸ್ಕ್ಯಾಟ್ರಿಂಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಾಸ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. 1 ಡಿವೈಡ್ ಬೈ ಟೋ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಹೆಚ್ ಇಂಟು C2, 1 ಡಿವೈಡ್ ಬೈ ಎಮ್ ಪ್ಲಸ್ 2BC2. ಸೊ ಹೆಚ್ ಅಂದರೆ ಡಿಬೆ ಫ್ಯಾಕ್ಟರ್ ಅಂತಂದು, ಎಮ್ ಅಂದ್ರೆ ಮೋಲಾರ್ ಮಾಸ್ ಅಂತಂದು. ನೋಡಿರಿ ಇವು ಮೋಸ್ಟ್ ಆಫ್ ಟೈಮ್ಸ್ ಇವು ಫಾರ್ಮುಲಾಸ್ ಏನು ಫೈಂಡ್ ಔಟ್ ಮಾಡೋದಿಲ್ಲ, ಬಟ್ ಅಂತಂದರೆ ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಬಟ್ ಇಲ್ಲಿ ಯಾವ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮೋಲಾರ್ ಮಾಸು, ನಂಬರ್ ಎವರೇಜು, ಮಾಸ್ ಎವರೇಜು, ಜೆಡ್ ಎವರೇಜು, ವಿಸ್ಕೋಸಿಟಿ ಎವರೇಜ್ನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ನೋಡಿರಿ ಇಲ್ಲಿ ಏನಾಗುತ್ತೆ ಅಂದರೆ ಚೈನ್ ಲೆಂತ್. ಸೊ ಚೈನ್ ಲೆಂತ್ ಆರ್ ನಂಬರ್ ಆಫ್ ರಿಪೀಟಿಂಗ್ ಯೂನಿಟ್ಸ್ ಇನ್ ಎ ಪಾಲಿಮರ್ ಚೈನ್. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ, ಓವರ್ ಆಲ್ ರೇಟ್ ಡಿವೈಡೆಡ್ ಬೈ ರೇಟ್ ಆಫ್ ಇನಿಷಿಯೇಷನ್ ಸ್ಟೆಪ್ ಅಂತಂದು. ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಂದರೆ ಈ ಒಂದು ಫಾರ್ಮುಲಾ ಇಲ್ಲೇನಿದೆ ನೋಡಿರಿ ಪಾಲಿಮರ್ ಚೈನ್ ಅಂತಂದು, ಅಂದ್ರೆ ಕೈನೆಟಿಕ್ ಚೈನ್ ಲೆಂತ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಓವರ್ ಆಲ್ ರೇಟ್ ಡಿವೈಡೆಡ್ ಬೈ ರೇಟ್ ಆಫ್ ಇನಿಷಿಯೇಷನ್ ಸ್ಟೆಪ್ ಅಂತಂದು, ಅಂದರೆ ರೇಟ್ ಆಫ್ ಇನಿಷಿಯೇಷನ್ ಸ್ಟೆಪ್ ಎಷ್ಟಿರ್ತದೆ ನೋಡಿರಿ, ಅದ್ರ ಬೇಸಿಸ್ ಮೇಲ್ಗಡೆ ನಾವು ಕೈನೆಟಿಕ್ ಚೈನ್ ಲೆಂತ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ದಿಸ್ ಈಸ್ ಓನ್ಲಿ ಫಾರ್ ಎಡಿಷನ್ ಪಾಲಿಮರೈಸೇಷನ್ ಅಥವಾ ರಾಡಿಕಲ್ ಚೈನ್ ರಿಯಾಕ್ಷನ್ಗೆ ಅಷ್ಟೇ ಇದು ಯೂಸ್ ಆಗುತ್ತೆ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ ಕೈನೆಟಿಕ್ಸ್ ಆಫ್ ಕಂಡೆನ್ಸೇಷನ್ ಪಾಲಿಮರೈಸೇಷನ್ ಆರ್ ಸ್ಟೆಪ್ ಗ್ರೋತ್ ಪಾಲಿಮರೈಸೇಷನ್ ಅಂತಂದು. ನೋಡಿರಿ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಥವಾ ಎವರೇಜ್ ನಂಬರ್ ಆಫ್ ಮೊನೋಮರ್ಸ್ ಪರ್ ಪಾಲಿಮರ್ ಮಾಲಿಕ್ಯೂಲ್, ಇದು ಎನ್ ಅಂತ ಏನಿದೆಲ್ಲ, ಈ ಎನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ ರೀ. ಸೊ ದಟ್ ಈಸ್ ಎನ್ ಇಸ್ ಈಕ್ವಲ್ ಟು A0 ಡಿವೈಡೆಡ್ ಬೈ ಎ, ದಟ್ ಈಸ್ 1 ಡಿವೈಡೆಡ್ ಬೈ 1 ಮೈನಸ್ ಪಿ ಅಂತಂದು ರೈಟ್. ಸೊ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ ಕೆ ಇಂಟು ಟಿ A0 ಅಂತಂದು ರೈಟ್. ಸೊ ಪಿ ಅಂದ್ರೆ ಏನು, ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಅಂತಂದು. ಈ ಪಿ ಏನಿದೆಯಲ್ಲ ಇದನ್ನ ನಾವು ಹಿಂದೆನೂ ಸಹಿತ ಒಂದು ಇಕ್ವೇಷನ್ ಒಳಗಡೆ ಯೂಸ್ ಮಾಡಿದ್ವಿ, ಒಂದು ಗ್ರಾಫ್ ಹಾಕಿದ್ದೀವಿ ನೋಡಿರಿ, ಅಲ್ಲಿ ಸಹಿತ ನಾವು ಇದನ್ನ ಎಕ್ಸ್ಟೆಂಟ್ ಆಫ್ ಪಾಲಿಮರೈಸೇಷನ್ ಸಹಿತ ನಾವು ನೋಡಿದ್ವಿ. ಇಲ್ಲೇನಿದೆಯಲ್ಲ ಇದು ಡಿಗ್ರಿ ಆಫ್ ಪಾಲಿಮರೈಸೇಷನ್ ಎಲ್ಲ, ಸೊ ಇದು ಕೈನೆಟಿಕ್ಸ್ ಒಳಗಡೆ ಸಹಿತ ಬರ್ತದೆ ರೀ. ಕೈನೆಟಿಕ್ಸ್ ಒಳಗಡೆ ಸೊ ಪಾಲಿಮರೈಸೇಷನ್ದು ರಿಯಾಕ್ಷನ್ಸ್ ಏನಿರ್ತದೆ ನೋಡಿರಿ, ಅಥವಾ ಫ್ರೀ ರಾಡಿಕಲ್ ರಿಯಾಕ್ಷನ್ ಮೆಕ್ಯಾನಿಸಮ್ ಥ್ರೂ ಪಾಲಿಮರೈಸೇಷನ್ ಆಗ್ತಿರ್ತೈತಲ್ಲ, ಅಲ್ಲಿ ಸಹಿತ ನಾವು ಇದನ್ನ ಸೊ ನೀವು ನೋಡ್ಬೋದು ಅಂತಂದು ರೈಟ್. ನೋಡಿರಿ ದಿಸ್ ಈಸ್ ಆಲ್ ಅಬೌಟ್ ಸೊ ಪಾಲಿಮರ್ ಚಾಪ್ಟರ್. ಸೊ ಇದ್ರ ರಿಲೇಟೆಡ್ ಏನು ಕ್ವಶನ್ಸ್ಗಳೇನಿದಾವೆ ನೋಡಿರಿ ಅವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡಿದ್ರೆ ಆಯ್ತು ಅಂತಂದು.